ಇರಾನ್ಗೆ ಇಸ್ರೇಲ್ ಅಧ್ಯಕ್ಷ ನೇತನ್ಯಾಹು ತಿರುಗೇಟನ್ನ ಕೊಟ್ಟಿರೋದು. ಇರಾನ್ ಟೆರರಿಸ್ಟ್ಗಳು ಆಸ್ಪತ್ರೆ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಇರಾನ್ ಇದಕ್ಕೆ ತಕ್ಕ ಬೆಲೆ ತೆರಲೇಬೇಕು ಅಂತಿದ್ದಾರೆ. ಇರಾನ್ ಕೂಡ ಹೇಳುತ್ತೆ ಯಹೂದಿಗಳನ್ನ ಟೆರರಿಸ್ಟ್ಗಳು ಅಂತ ಕರೀತಾರೆ ಇಸ್ರೇಲ್ಗಳನ್ನ. ಈ ಕಡೆಗೆ ಇಸ್ರೇಲ್ನವ್ರು ಹೇಳುತ್ತಾರೆ, ಆ ಕಡೆಗೆ ಇರಾನ್ನವ್ರನ್ನ ಟೆರರಿಸ್ಟ್ಗಳು ಅಂತ ಹೇಳುತ್ತಾರೆ. ಈಗ ನೇತನ್ಯಾಹು ಕೂಡ ಯಾವುದೇ ರೀತಿಯಾಗಿ ಬಿಡ್ತಾ ಇಲ್ಲ, ಆ ಕಡೆಗೆ ಇರಾನ್ ಕೂಡ ಬಿಡ್ತಾ ಇಲ್ಲ. ಖಮೇನಿ ಇದು ಇನ್ನೊಂದು ಹಂತಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಯಾವ ಅನುಮಾನನೂ ಕೂಡ ಬೇಡ. ಇದು ಬಹುದೊಡ್ಡದಾದಂತಹ ಸಂಘರ್ಷಕ್ಕೆ ನಾಂದಿ ಹಾಡುತ್ತೆ. ಯಾವ ದೇಶಗಳು ಯಾರ ಜೊತೆಗೆ ನಿಂತ್ಕೊಳ್ಳುತ್ತವೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಚೀನಾ ಬಹುದೊಡ್ಡದಾಗಿ ಈಗ ಇರಾನ್ಗೆ ಸಪೋರ್ಟನ್ನು ಮಾಡ್ತಾ ಇದೆ. ರಷ್ಯಾ ಕೂಡ ಆ ಕಡೆಗೆ ಇರಾನ್ಗೆ ಸಪೋರ್ಟನ್ನು ಮಾಡ್ತಾ ಇದೆ. ಅಮೆರಿಕ ನೇರವಾಗಿ ಇಸ್ರೇಲ್ ಜೊತೆಗಿದೆ. G7 ರಾಷ್ಟ್ರಗಳೆಲ್ಲವೂ ಕೂಡ ಈಗ ಇಸ್ರೇಲ್ ಜೊತೆಗೆ ನಿಂತ್ಕೊಳ್ತಾ ಇವೆ. ಸೊ ಹಾಗಾಗಿ ಇದು ಮಹಾಯುದ್ಧಕ್ಕೆ, ಮೂರನೇ ಮಹಾಯುದ್ಧಕ್ಕೆ ನಾಂದಿಯನ್ನು ಹಾಡುತ್ತೆ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಯುದ್ಧದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಹೇಳುವಂಥದ್ದು ಏನು ಅಂತಂದರೆ ನಾಗರಿಕರ ಮೇಲೆ ದಾಳಿ ಆಗಬಾರದು ಅಂತ ಹೇಳ್ತಾರೆ. ಅದರ ಜೊತೆಗೆ ಆಸ್ಪತ್ರೆಗಳ ಮೇಲೆಲ್ಲ ದಾಳಿ ಮಾಡಬಾರ್ದು ಅಂತಾರೆ. ಬಟ್ ಅವೆಲ್ಲವೂ ಕೂಡ ಮೀರಿ ಹೋಗಿರುವಂಥದ್ದು ಈಗ ಯುದ್ಧ. ಅದು ಗಾಜಾ ಪಟ್ಟಿಯಲ್ಲೂ ನೋಡಿದ್ದೀವಿ, ಉಕ್ರೇನ್ ಅದರಲ್ಲೂ ನೋಡಿದ್ದೀವಿ, ಈಗ ಇರಾನ್ ಇಸ್ರೇಲ್ ವಿಚಾರದಲ್ಲೂ ಕೂಡ ನೋಡ್ತಾ ಇದ್ವಿ. ಇದು ಡೆಫಿನೆಟ್ಲಿ ಈಗ ಮುಂದಿನ ವಾರಕ್ಕೆ ಇನ್ನೊಂದು ಹಂತಕ್ಕೆ ಹೋಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಅಲ್ಲ ಶಬೀರ್? ಅರುಣ್ ನೋಡಿ, ಯುದ್ಧ ಅಂತ ಶುರು ಆದ ಮೇಲೆ ನಾಗರಿಕರು, ಸೇನಾ ನೆಲೆಗಳು ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಿರಲ್ಲ. ಎಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕೂಡ ದಾಳಿಯನ್ನು ನಡೆಸುವಂಥ ಕೆಲಸವನ್ನ ಎರಡು ದೇಶಗಳು ಮಾಡ್ತವೆ. ಮುಖ್ಯವಾಗಿ ಈಗ ನೋಡಿ, ಇಸ್ರೇಲ್ ಮತ್ತು ಇರಾನ್ನ ಸಂಘರ್ಷದ ಸಂದರ್ಭದಲ್ಲೂ ಕೂಡ ನಾಗರಿಕ ವಸತಿ ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ನಡೆಸುವಂಥ ಕೆಲಸಗಳು ನಿರಂತರವಾಗಿ ನಡೀತಾ ಇರುವಂಥದ್ದು. ಇಸ್ರೇಲ್ನ ಮೇಲೆ ಕೂಡ ಇರಾನ್ ದೊಡ್ಡ ಪ್ರಮಾಣದ ದಾಳಿಯನ್ನು ನಡೆಸಿತ್ತು. ಮುಖ್ಯವಾಗಿ ಅಲ್ಲಿರುವಂಥ ನಾಗರಿಕ ವಸತಿ ಪ್ರದೇಶಗಳನ್ನು ಗುರಿಯಾಗಿಸ್ಕೊಂಡು ದಾಳಿಯನ್ನು ಮಾಡಿತ್ತು. ಪ್ರಮುಖವಾದಂಥ ನಗರ ಟೆಹರಾನ್ನ ಮೇಲೂ ಕೂಡ ದಾಳಿಯನ್ನು ನಡೆಸಿದೆ. ಇಲ್ಲಿ 90 ಲಕ್ಷಕ್ಕಿಂತ ಹೆಚ್ಚು ಜನರಿದ್ದಾರೆ. ಅಲ್ಲೂ ಕೂಡ ಅಪಾರವಾದಂತಹ ಸಾವು ನೋವುಗಳಾಗಿದ್ದಾವೆ. ಈಗಿರುವಂತ ಮಾಹಿತಿಗಳ ಪ್ರಕಾರ ಸರಿಸುಮಾರು 530ಕ್ಕಿಂತ ಹೆಚ್ಚು ಜನರು ಇರಾನ್ನಲ್ಲಿ ಸಾವನ್ನಪ್ಪಿದ್ದಾರೆ. 1300ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ 145 ಜನ ಸೈನಿಕರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಈಗ ಇರಾನ್ ಕೂಡ ಇಸ್ರೇಲ್ನ ನಾಗರಿಕ ವಸತಿ ಪ್ರದೇಶಗಳ ಮೇಲೆ ದಾಳಿಯನ್ನು ನಡೆಸಿ ಅಲ್ಲಿರುವಂತ ಸಿವಿಲಿಯನ್ಗಳನ್ನ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈವರೆಗೂ ಕೂಡ ಇಸ್ರೇಲ್ನಲ್ಲಿ 50ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಿದ್ದಾವೆ. 500ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿರುವಂಥ ವರದಿಗಳು ಕೂಡ ಬರ್ತಾ ಇದ್ದಾವೆ. ಈಗ ಮುಖ್ಯವಾಗಿ ಇರಾನ್ ಸೂಪರ್ಸಾನಿಕ್ ಮಿಸೈಲ್ಗಳನ್ನು ಬಳಕೆ ಮಾಡ್ತಾ ಇರುವಂಥದ್ದು. ಇದರಿಂದ ಸಾವು ನೋವುಗಳ ಸಂಖ್ಯೆ ಇಸ್ರೇಲ್ನಲ್ಲೂ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳಿದ್ದಾವೆ. ಈ ಒಂದು ತೀವ್ರ ಪ್ರಮಾಣದ ಹೋರಾಟ ಏನಿದೆ, ಇದು ಮತ್ತೊಂದು ಸ್ವರೂಪಕ್ಕೆ ಮುನ್ನುಡಿಯನ್ನು ಬರೆಯುವಂಥ ಸಾಧ್ಯತೆಗಳಿದ್ದಾವೆ. ಈಗ ಯಾವಾಗ ಇರಾನ್ ಇಸ್ರೇಲ್ನಲ್ಲಿರುವಂಥ ಆಸ್ಪತ್ರೆಯ ಮೇಲೆ ಒಂದಕ್ಕೆ ದಾಳಿಯನ್ನ ಮಾಡಿದೆ, ಈಗ ಇಸ್ರೇಲ್ ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸುವಂಥ ಕೆಲಸವನ್ನ ಮಾಡಿರುವಂಥದ್ದು. ಇರಾನ್ನಲ್ಲಿರುವಂಥ ಭಯೋತ್ಪಾದಕರು ಈ ದಾಳಿಯನ್ನ ಮಾಡಿದ್ದಾರೆ, ಇದನ್ನು ನಾವು ಸಹಿಸೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅತ್ತ ಇರಾನ್ನ ಮುಖ್ಯಸ್ಥ ಖಮೇನಿ ಕೂಡ ಹೇಳ್ತಾ ಇರುವಂಥದ್ದು, ಯಹೂದಿಗಳನ್ನು ಭಯೋತ್ಪಾದಕರಂತೆ ವರ್ತಿಸ್ತಾ ಇದ್ದಾರೆ, ನಾವು ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡಲ್ಲ ಅನ್ನುವಂಥ ಜಿದ್ದಿಗೆ ಬಿದ್ದಿರುವಂಥದ್ದು. ಹೀಗಾಗಿ ಸೇರು ಸವಾ ಸೇರು ಅನ್ನುವಂಥ ನಿಟ್ಟಿನಲ್ಲಿ ಈಗ ಪೈಪೋಟಿಗೆ ಬಿದ್ದು ದಾಳಿ ಮತ್ತೆ ಪ್ರತಿ ದಾಳಿಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಯುದ್ಧದ ಸ್ವರೂಪ ಮತ್ತೊಂದು ಮಗ್ಗಲನ್ನು ಪಡೆಯುವಂಥ ಸಾಧ್ಯತೆಗಳಿದ್ದಾವೆ. ಸಾವು ನೋವುಗಳು ಹೆಚ್ಚಾಗಬಹುದು, ಮತ್ತೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಯು ಕೂಡ ನಷ್ಟ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅರುಣ್.